ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವಾಗ ಮಾವಿನ ಹಣ್ಣಿನ ಸೀಸನು. ಈ ಮಾವಿನ ಹಣ್ಣಿನಲ್ಲಿ ಮಾವಿನ ಹಣ್ಣಿನ ಲಡ್ಡು ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತದೆ. ಇದಕ್ಕೆ ಯಾವುದೇ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಯಾವುದೇ ರೀತಿ ಸ್ವೀಟ್ನ ಯೂಸ್ ಮಾಡಿದ್ರೆ ನ್ಯಾಚುರಲ್ ಸ್ವೀಟಿಂದ ಮಾವಿನ ಹಣ್ಣಿನ ಲಡ್ಡು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿ. ಈಗ ಅದಕ್ಕೇನೇ ಬೇಕು ಅಂತ ನೋಡೋಣ. ಮೊದಲನೇದಾಗಿ ಮಾವಿನ ಹಣ್ಣನ್ನ ಚಿಪ್ಪೆ ಹೊರ್ಕೊಂಡು ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಹಸಿ ಕೊಬ್ಬರಿ ಕಪ್ಪು ಚಿಪ್ಪೆ ಎಲ್ಲ ಹುರ್ಕೊಂಡು ತುರ್ಕೊಂಡು ಇಟ್ಕೊಂಡಿದ್ದೆ. ಒಣಕೊಬ್ಬರಿ ತುರಿ ಪೌಡ್ರು ಮಾಡ್ಕೊಂಡಿದ್ದೆ. ಏಲಕ್ಕಿ ಪೌಡ್ರು, ಮಿಲ್ಕ್ ಪೌಡ್ರು, ಡ್ರೈ ಫ್ರೂಟ್ಸು, ಪಿಸ್ತಾ ಬಾದಾಮಿ ಹಾಗೂ ಗೋಡಂಬಿನ ಸಣ್ಣಗೆ ಪೀಸಸ್ ಮಾಡ್ಕೊಂಡಿದ್ದೆ. ಈಗ ಹಸಿ ಕೊಬ್ಬರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದನ್ನು ಪೌಡ್ರು ಮಾಡ್ಕೋಬೇಕು. ಈಗ ಪೌಡ್ರು ಮಾಡ್ಕೊಂಬರ್ತೀನಿ. ನೋಡಿ ರುಬ್ಕೊಂಡಿದೆ ಹಸಿ ಕೊಬ್ಬರಿನ. ಈಗ ಇದನ್ನು ಪ್ಯಾನ್ಗೆ ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಒಂದು 4 ರಿಂದ 5 ನಿಮಿಷ ಈ ಕೊಬ್ಬರಿನ ಹುರ್ಕೋಬೇಕು. ಅಷ್ಟರಲ್ಲಿ ಹುರ್ಕೋತಾ ಇರೋಣ. ಅಷ್ಟರಲ್ಲಿ ಮಾವಿನ ಹಣ್ಣನ್ನ ರುಬ್ಕೊಳ್ಳೋಣ. ಈಗ ಮಾವಿನ ಹಣ್ಣನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ. ನೋಡಿ ಮಾವಿನ ಹಣ್ಣೆಲ್ಲ ರುಣ್ಣಗೆ ರುಬ್ಬಿದೆ. ಇಲ್ಲಿ ಒಲೆ ಮೇಲೆ 4 ನಿಮಿಷ ಆಗಿದೆ. ಈಗ ಈ ಪ್ಯೂರಿನ ಸೇರಿಸ್ಕೊಳ್ಳೋಣ. ಮಾವಿನ ಹಣ್ಣು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದಕ್ಕೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಬಳಸಿಲ್ಲ. ಕೊಬ್ಬರಿ ಮಾವಿನ ಎಣ್ಣೆ, ಶುಗರ್ ಆಗಲಿ ಬೆಲ್ಲನೂ ಕೂಡ ಇಲ್ಲ. ಚೆನ್ನಾಗಿ ನೀರೆಲ್ಲ ಇಂಬ್ರೋವರೆಗೂ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ 3-4 ನಿಮಿಷ ಆಗಿದೆ. ಈಗ ಏಲಕ್ಕಿ ಪೌಡ್ರ್ ಸೇರಿಸ್ಕೊಳ್ಳೋಣ. ಹಾಗೆ ಮಿಲ್ಕ್ ಪೌಡ್ರ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಮಿಲ್ಕ್ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಬರ್ತಾ ಇದೆ. ನೀರೆಲ್ಲ ಇಂಬರೋ ತನಕ ಚೆನ್ನಾಗಿ ಈಗ ಕೈ ಆಡಿಸ್ತಾ ಇರಬೇಕು. ನೋಡಿ ಈಗ ಗಟ್ಟಿ ಆಗ್ತಾ ಇದೆ. ತಳ ಬಿಡೋ ತನಕ ಇದೇ ರೀತಿ ಕೈ ಆಡಿಸ್ತಾ ಇರಬೇಕು. ನೋಡಿ ಹೇಗೆ ತಳ ಬಿಡ್ತಾ ಇದೆ ಅಂತ. ಸೊ ಇನ್ನೂ ಗಟ್ಟಿ ಬರಬೇಕು. ಈಗ ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಲೇ ಮಿಕ್ಸ್ ಮಾಡ್ಕೊಬೋದು, ಇಲ್ಲ ಹಾಗೆ ಕೂಡ ಮಾಡ್ಕೊಬೋದು. ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆನೂ ಡ್ರೈ ಫ್ರೂಟ್ ಎಲ್ಲ ಹೋಗುತ್ತೆ. ಸೊ ಇನ್ನು ಚೆನ್ನಾಗಿ ತಳ ಬಿಡೋ ತನಕ ಗಟ್ಟಿ ಆಗೋ ತನಕ ಹುರ್ಕೊಳ್ಳೋಣ. ನೋಡಿ ಹೇಗೆ ತಳ ಬಿಟ್ಟಿದೆ ಅಂತ. ಈಗ ಗಟ್ಟಿಯಾಗಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಂಡು ಇದನ್ನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತಣ್ಣಗಾಗಬೇಕು ಲಡ್ಡು ಮಾಡೋಕ್ಕೆ. ಸೊ ಈಗ ಅಗಲ ಮಾಡ್ಕೊಳ್ಳೋಣ ತಟ್ಟೆಯಲ್ಲಿ. ನೋಡಿ ಈ ರೀತಿ ಅಗಲ ಮಾಡಿ ತಣ್ಣಗಾದ್ಮೇಲೆ ಉಂಡೆ ಕಟ್ಟೋಣ. ನೋಡಿ ಈಗ ತಣ್ಣಗಾಗಿದೆ. ಈಗ ಲಡ್ಡು ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈಗ ಈ ಲಡ್ಡನ್ನ ಒಣಕೊಬ್ಬರಿಲಿ ಉರುಳಿಸೋಣ. ಮಾಡಿದ ಲಡ್ಡು ಎಲ್ಲ ಒಂದು ತಟ್ಟೆಯಲ್ಲಿ ಈಗ ಇಟ್ಕೊಳ್ಳೋಣ. ಎಲ್ಲನೂ ಮಾಡ್ಕೊಂಡು ನೋಡಿ ಇಷ್ಟು ಬೇಗನೆ ಸುಲಭವಾಗಿ ಮಾಡ್ಕೋಬೋದು. ಮಾವಿನ ಹಣ್ಣು ಹಾಗೂ ತೆಂಗಿನಕಾಯ ಲಡ್ಡು. ಇದಕ್ಕೆ ಯಾವುದೇ ರೀತಿ ಶುಗರ್ ಆಗಲಿ ಬೆಲ್ಲ ಆಗಲಿ ಕಲ್ಸಕ್ಕರೆ ಆಗಲಿ ಹಾಕಿಲ್ಲ, ಹಾಗೂ ತುಪ್ಪ ಕೂಡ ಇಲ್ಲ. ಯಾವುದೇ ರೀತಿ ಆಯಿಲ್ ಬೆಳೆಸಿ ಸುಲಭವಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರ್ತದೆ, ಎಲ್ಲರಿಗೂ ಇಷ್ಟ ಆಗುತ್ತದೆ. ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತದೆ. ಶುಗರ್ ಇರೋರು ಕೂಡ ಇದನ್ನು ಸೇವಿಸ್ಬೋದು. ಯಾವುದೇ ರೀತಿ ಶುಗರ್ ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ಬಂದಿದೆ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀವಿ ಹೇಗಿದೆ ಅಂತ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀವಿ. ನಾನು ಗೋರಿ ಇಬ್ಬರು ತಗೋರಿ ತಿನ್ನ. ಬೊಂಬಾಟಾಗಿದೆ.
ಇನ್ನು ತಿನ್ನೋಣ ಅನಿಸ್ತದೆ, ಅಷ್ಟು ಚೆನ್ನಾಗಿದೆ ನೋಡಿ. ಸೂಪರ್ ಆಗಿದೆ. ಸಕ್ಕರೆ ತಿಂದಾರ ಮಾವಿನ ರುಚಿ ತಿನ್ಕೋಬ. ನ್ಯಾಚುರಲ್ ಸ್ವೀಟ್ ಇದು, ಯಾವುದೇ ರೀತಿ ಶುಗರ್ಗಳು ಆ್ಯಡ್ ಮಾಡಿಲ್ಲ. ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.